ಆಳಂದ ತಾಲೂಕಿನಲ್ಲಿ ಹಿರೋಳಿ ಸುತ್ತಲಿನ ಗ್ರಾಮದಲ್ಲಿ ಪವನ ವಿದ್ಯುತ್ ಉತ್ಪಾದಕ ಕಂಪನಿಗಳು ರೈತ ವಿರೋಧಿ ಧೋರಣೆ ನೀತಿಯನ್ನು ತೋರುತ್ತಿವೆ ಎಂದು ಆರೋಪಿಸಿ ತಾಲೂಕಾ ಆಡಳಿತ ಭವನದ ಆವರಣದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಪವನ ವಿದ್ಯುತ್ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಆಳಂದ ತಾಲೂಕಿನ ಹಿರೋಳಿ ಸುತ್ತಲಿನ ಗ್ರಾಮದಲ್ಲಿನ ಪವನ್ ವಿದ್ಯುತ್ ಉತ್ಪಾದಕ ಕಂಪನಿಗಳು ರೈತ ವಿರೋಧಿ ಧೋರಣೆ ತೋರುತ್ತಿದೆ ಎಂದು ಆರೋಪಿಸಿ ಮಂಗಳವಾರ ತಾಲೂಕು ಆಡಳಿತ ಭವನದ ಆವರಣದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಪವನ್ ವಿದ್ಯುತ್ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿದರು. ಎಲ್ಲ ರೈತಾಪಿ ವರ್ಗದಲ್ಲಿ ದಯವಿಟ್ಟು ವಿನಂತಿ, ಎಲ್ಲರೂ ಈ ವೇದಿಕೆಯ ಮುಂಭಾಗದಲ್ಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಅವರು ಕೇಳಿಕೊಳ್ತಾ, ತದನಂತರ ಗುಳೇದಗುಡ್ಡದ ಶ್ರೀಗಳು ಇವರು ಕೂಡ ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ, ಆತ್ಮೀಯರೇ ಇವತ್ತಿನ ದಿವಸ ಮತ್ತೆ 3,000 ಮಾಡ್ಯಾರ. ಅಲ್ಲಿದ ರೈತರಿಗೆ ಒಂದು ಬೆಣ್ಣೆ ಹಚ್ಚೋದು, ಇಲ್ಲೇನದ ಸುಣ್ಣ ಹಚ್ಚೋದು, ಈ ತರ ಮಾಡಬೇಡ್ರಿ. ಎಲ್ಲಾ ಕರ್ನಾಟಕದಾಗ ಒಂದೇ ಕಬ್ಬು ಇರ್ತದ, ಅಲ್ಲಿ ಏನದ ನೀರ ನಿಂದ್ರಿಸ್ತಾರ, ಅಲ್ಲಿ ನೀರ್ ನಿಂತಿ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಿರಂಗಿಲ್ಲ. ಆದ್ರೆ ನಾವು ಈ ಮಾತು ಅನ್ಬಾರ್ದು. ಇಲ್ಲಿ ಏನದ 8 ದಿವಸಿಗೊಮ್ಮೆ ನಾವು ಬಾವಿ ಬೋರ್ವೆಲ್. ಈ ವೇಳೆ ಹೋರಾಟಗಾರ ಸಿದ್ದು ಹಿರೋಳಿ ಮಾತನಾಡಿ, ಪವನ್ ವಿದ್ಯುತ್ ಕಂಪನಿಗಳು ಸರ್ಕಾರ ನಿಗದಿಪಡಿಸಿದ ದರವನ್ನು ರೈತರಿಗೆ ನೀಡದೆ ಮೋಸ ಮಾಡುತ್ತಿವೆ. ರೈತರ 1 ಎಕರೆ ಜಮೀನು ನೋಂದಣಿ ಮಾಡಿಕೊಂಡು 4 ಎಕರೆ ಭೂಮಿ ವಶಪಡಿಸಿಕೊಳ್ಳುತ್ತವೆ ಎಂದು ಆಪಾದನೆ ಮಾಡಿದರು. ರೈತರ ಒಣಭೂಮಿಯ ಪ್ರತಿ ಎಕರೆಗೆ 30 ಲಕ್ಷ ನೀಡಬೇಕು. ರೈತ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡಬೇಕು. ಹೊಲದ ಬದು ಗಿಡ ಮರ ನಾಶಪಡಿಸಿದ ರೈತರಿಗೂ ಪರಿಹಾರ ನೀಡಬೇಕು ಎಂದು ಆಗ್ರಹ ಮಾಡಿದರು. ಅವರು ತಾಲೂಕಿನಲ್ಲಿ ಇದು ವಿದ್ಯುತ್ ಕಂಪನಿ ಇವ್ರು ಏನು ಅರಲ್ಲ ಸೋಲಾರ್ ಕಾಪ್ಟರ್ ಪವರ್ ಇಂಡಿಯಾ ಸಿಸ್ಟಿನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪನಿ ಅದ. ಅದ್ರ ತೆಳಗೆ ಇವು ಯಾವ ಬ್ಲೂ ಫೈನ್ ಎನರ್ಜಿ, ಟೊರೊಂಟೊ, NR4 ಅಂತೇಳಿ ಕಂಪ್ನಿ ಮಾಡ್ಕೊಂಡು ಸ್ವಲ್ಪ ಇದು ಕೊಟ್ಟರೆ ಅವ್ರಿಗೆ. ಅವ್ರು ಏನು ಮಾಡಕತ್ತಾರ, ನಮ್ಮ ರೈತರಿಗೆ ಪೂರಾ ತಾಲೂಕಿನ ಮೋಸ ಮಾಡಕತ್ತಾರ. ಈ ಒಂದು ರೀತಿಯಲ್ಲಿ ಸರ್ಕಾರ ಏನು ಹೇಳ್ತದಪ್ಪ ಅಂದ್ರೆ, ಮೊನ್ನೆ ಕ್ಯಾಬಿನೆಟ್ದಾಗ ಏನು ಹೇಳ್ತಾರೆ, CM DCM ಅಪ್ಪ ಅಂದ್ರೆ 30 ಲಕ್ಷ ರೂಪಾಯಿ ಒಣಭೂಮಿಗೆ ತೊಗೊಂತ ಹೇಳ್ತಾರೆ, ನೀರಾವರಿಗೆ 40 ಲಕ್ಷ ರೂಪಾಯಿ ತೊಗೊತ ಹೇಳ್ತಾರೆ. ಮತ್ತು ನಮ್ಮದು ಬಲ್ಲಿ ಹೊಲಗಳಿಗೆ ಏನಾಗ್ಯಾವ, ನಮ್ಮದು ಒಣಭೂಮಿಗೆ 30 ಲಕ್ಷ ತೋರಿ, ನೀರಾವರಿಗೆ 40 ಲಕ್ಷ ತೋರಿ. ಮತ್ತು ಒಂದು ಏನಪ್ಪ ಅಂತಂದ್ರೆ ಅಗ್ರಿಮೆಂಟ್ದಾಗ ಏನು ಬರ್ದಾರಪ್ಪ ಅಂದ್ರೆ, ನಾ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಓದಿದ್ರ ಪ್ರಕಾರ 29 ವರ್ಷ 11 ತಿಂಗಳು ಅಂತೇಳಿ ಬರ್ದಾರ. ಅವರು ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರೆ 10 ಎಕರೆ ಅಂತೇಳಿ ಕೊಟ್ಟಿದ್ದಾರೆ. 10 ಎಕರೆ ಲಾಸ್ ಆಗೋದು, 10 ಎಕರೆ ಎಲ್ಲ ರೈತರು ಒಂದೆಲ್ಲ ತೊಗೋಬೇಕಲ್ಲ, ಇವರು ಅದು ತೊಗೊಂಡಿಲ್ಲ 10 ಎಕರೆ. ಒಂದು ಏನಪ್ಪ ಅಂದ್ರೆ 29 ವರ್ಷ 11 ತಿಂಗಳಾದ್ಮ್ಯಾಗ ತದನಂತರ ಅಂತೇಳಿ ಪರಸ್ಪರ ಅಂತೇಳಿ ಸೇರ್ಸ್ಯಾರ. ಮತ್ತು ಪರಸ್ಪರ ಒಪ್ಪಿಗೆ ಅಂದ್ರೆ ಇದೇ ಹಂಗೆ 1 ಎಕರೆ ಅವ್ರು ಅದಾಗ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅದು ಫ್ಯಾನ್ ನಾವು ತೆಗಿತೀವಿ ಕಿತ್ಕೊಂಡು ಹೋಗ್ತಿತ್ತೇಳಿ ಎಲ್ಲಿ ಬರ್ದಿಲ್ಲ. ಒಂದು ವೇಳೆ 29 ವರ್ಷ 11 ತಿಂಗಳಾದ್ಮ್ಯಾಗ ನಮ್ಮ ಹೊಲ ನಮ್ಗೆ ರಿಟರ್ನ್ ಕೊಟ್ಟರು ಅವ್ರು ಹೊಲದಾಗ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ತಿರುಗಿಸ್ತಾರೆ ಫ್ಯಾನ್. ಮತ್ತು ನಮ್ದು ಲಾಸ್ ಆಗೋದೇ ಇಲ್ಲ. ಆಳಿಗೆ ನಮ್ಮ ಹೊಲ 1 ಕೋಟಿ 2 ಕೋಟಿ ಆಗಿರ್ತಾರೆ, ಆಳಿಗೆ ಅದು ಹೊಲ ತೊಗೊಳ್ಳೋರು ಯಾರು? ನಾವು ಮಾರಕ್ಕೆ ಹೋದ್ರೆ ಭೀ ನಂಗೆ ದುಡ್ಡು ಸಿಗೋಲ್ಲ. ಇವ್ರಿಗೆ ನಾವು 1 ಲಕ್ಷ ವರ್ಷನಾಗ ತೊಳ್ಕೊತೋದ್ರೆ ಕಂತು ಮ್ಯಾಗ ನಾವು ಇವ್ರಿಗೆ ನಮ್ಗೆ ಹೊಲ ಕೊಟ್ಟಂಗೆ ಆಗ್ತದೆ. ನಾವು ಸಾಯತನ ಮಕ್ಕಳು ಮೊಮ್ಮಕ್ಳಿಗೂ ಹೊಲ ಬರಲ್ಲ. ಅವ್ರು ಅಚಾನಕ್ ಒಂದು 5 ವರ್ಷ 10 ವರ್ಷ ಏನು ಕುಡೋದು ಬಿಟ್ರು ನಾವು ಕೇಸ್ ಹಾಕಬೇಕಾದ್ರೆ ಇವ್ರು ದಿಲ್ಲಿಗೆ ಹಾಕ್ತಾರೆ. ಅವ್ರ ಅಡ್ರೆಸ್ ಎಲ್ಲ ದಿಲ್ಲಿಗೆ ಹೋವ. ನಮ್ಮ ಯಾರು ರೈತರ ಬಳಿ ಶಕ್ತಿ ಇದೆ ದಿಲ್ಲಿಗೆ ಹೋಗಿ ಅವ್ರು ಹೋರಾಟ ಮಾಡಿ ತೊಗೊಳ್ಳೋಂಥದ್ದು ಶಕ್ತಿ ಯಾರ ಬಳಿ ಭೀ ಇಲ್ಲ. ಅವ್ರದ್ದು ಇನ್ನೊಂದು ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಎಲ್ಲ ಇಲಾಖೆಗಳು ಏನಪ್ಪ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡುತ್ತಾರೆ. ಆಯಿತು, ತಾಲೂಕಿನ ಯುವನ ಎಲ್ಲ ರಾಜಕಾರಣ ಹಿಡ್ಕೊಂಡು ಅವರಿಗೆಲ್ಲ ಸಪೋರ್ಟ್ ಮಾಡೋಗತ್ತಾರೆ. ಯಾಕೆ ಮಾಡ್ತಾರೆ ನಾಯಕರು ಏನಪ್ಪ ಅಂದ್ರೆ ರೈತರ ಪರವಾಗಿ ನಿಲ್ಬೇಕು. ಮೇನ ರೈತರ ಪರವಾಗಿ ನಿಂತರು ಏನಪ್ಪ ಅಂದ್ರೆ ನಮ್ಮ ಅಕ್ಷಿ ರೈತರಿಗೆ ನೀವು ಎಲ್ಲರೂ ಮೋಸ ಮಾಡಿದ್ಮ್ಯಾಗ ನಾವು ಹೆಂಗೆ ಬೀಳಲಿಕ್ಕೆ ಸಾಧ್ಯ ಅದ? ನಾವು ಮೇನ್ ರೈತರು ಹಿಡ್ಕೊಂಡು ನಾವು ಬದುಕಬೇಕಾಗ್ಯದ. ಇಷ್ಟು ಹೇಳಿ ನಂದು 2 ಮಾತು ತೊಗೊಂಡ್ರೆ ನಾನು ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಲೂಕಿನಲ್ಲಿ ಬಂಜಾರ ಪಟ್ಟಿ ಅಂತೇಳಿ ತಾಲೂಕು ಆಡಳಿತವ್ರ ಬಳಿ ಇರಬೇಕು. ಅವ್ರ ಬಳಿ ಪಟ್ಟಿ ಕೂಡ ನಾನು ಏನಲ್ಲ. ಯಾವ್ದು ಲೊಕೇಶನ್ ತೊಗೋತಾರೋ ನಮ್ಮ ತಾಲೂಕದಾಗ ಅದು ಬಂಜಾರ ಪಟ್ಟಿ ಅಂತೇಳಿ ಬರ್ಕೊಡ್ತಾರೆ, ಬಂಜಾರ ಭೂಮಿ ಅಂತೇಳಿ ಬರ್ಕೊಡ್ತಾರೆ ತಹಸೀಲ್ದಾರ್. ಮತ್ತು ಅದೇ ಹೆಂಗೆ ಸಾಧ್ಯ? ಪಟ್ಟಿ ಅಂದ್ರೆ ಇರಲ್ಲ. ಯಾವ್ದು ಲೊಕೇಶನ್ ತೊಗೋತಾರೆ ಅದೇ ಬಂಜಾರ ಭೂಮಿ ಆಗ್ತದೆ. ಅದೇ ಹಂಗೆ ಆಗ್ಲಿಕ್ಕೆ ಸಾಧ್ಯ ನಂಬಲ್ಲಿ? ಬಂಜಾರ ಭೂಮಿನೇ ಆದ್ರೆ ನಮ್ಮಲ್ಲಿ 6.5 ಲಕ್ಷ ತೊಗೊಂಡ್ರೆ, ಈ ಕಡೆ ನಮ್ಮ ಖಜೂರಿ ಸರ್ಕಲ್ 30 ಲಕ್ಷ ತೊಗೋತಾರೆ. ಅದಕ್ಕೆ ಯಾಕೆ ಡಿಫ್ರೆನ್ಸ್? ಅದು ಭೂಮಿನೂ ಬಂಜಾರ ಭೂಮಿನೇ ಅಲ್ಲ. ನೀವೇ ಕೊಟ್ಟಿದ್ದದ ರೀ ರೈಟಿಂಗ್ದಾಗ, ಇಲ್ಲಿ ಭೀ ಬಂಜಾರ ಭೂಮಿನೇ ಅಂತೇಳಿ ಬರ್ದಿರಿ, ಅಲ್ಲೂ ಬಂಜಾರ ಭೂಮಿ ಬರ್ದಿರಿ. ಅಲ್ಲಿ ಹಂಗೆ ರೇಟ್ 30 ಆಗ್ತದೆ, ಇಲ್ಲಿ ಹಂಗೆ 6 ಲಕ್ಷ ಆಗ್ತದೆ. ಅದಕ್ಕೆ ನೀವು ಸರಿಪಡಿಸ್ರಿ. ಸರ್ಕಾರ ಇದಕ್ಕೆ ಮಧ್ಯವಸ್ಥಕ್ಕೆ ವಹಿಸಿ ಎಲ್ಲ ರೈತರಿಗೆ ಅನ್ಯಾಯ ಮಾಡ್ಲಾರ ಬೆಲೆ ನಿಗದಿ ಒಂದೇ ಮಾಡಿ ಎಲ್ಲ ರೈತರಿಗೆ ನ್ಯಾಯ ಕೊಡಿಸ್ರಿ. ಅದು ಜವಾಬ್ದಾರಿ ನಿಮ್ಮದೇ ಅಲ್ಲ.
ಕೇಳೋ ನಂಗೆ ಗೊತ್ತಿಲ್ಲ ಅವ್ರು ಪ್ರೈವೇಟ್ ಕಂಪ್ನಿಯವ್ರು ಅಂತೀರಿ. ಮತ್ತು ನಾಳೆಗೆ ಅವ್ರು ಪ್ರೈವೇಟ್ದವ್ರು ಏನು ಮಾಡ್ರಿ ಸಂಬಂಧ ಇಲ್ಲಲ್ಲ. ನೀವು ತಾಲೂಕದಾಗ ನಾಳೆಗೆ ಅವ್ರಿಗೆ ನಮ್ಮ ಜಗಳ ಟೊಡ್ಪೇಟ್ ಸಾಯಿದ್ರು ಕೋಟಿಗೆ ಹೋಗಂತೀರಿ ಬರೀ. ಮತ್ತು ಕೋಟಿಗೆ ಹೋಗ್ಬಿಟ್ಟು ರೊಕ್ಕ ಇದ್ದರು ನೀವು ಯಾಕಿರಬೇಕು? ನಿಮ್ಮ ಆಫೀಸ್ಗಳು ಕೀಲಿ ಹಾಕೊಂಡು ಹೋಗ್ರಿ. ಎಲ್ಲ ಕೆಲ್ಲಾಕೊಂಡು ನಾವೇ ಮಾಡ್ತೀವಿ, ರೈತರು ಹೋರಾಟ ಮಾಡ್ತೀವಿ, ರೈತರವ್ರು ಕೂಡ ಹೋರಾಡ್ತೀವಿ, ರೈತರವ್ರು ಕೂಡ ಏನಕ್ಕಾಗಲ್ಲ ನಾವು ನ್ಯಾಯ ತೊಗೋತೀವಿ. ಮತ್ತು ನಿಮ್ಮ ಇಲಾಖೆಗಳು ಯಾಕಿರಬೇಕು? ಸರ್ಕಾರ ಇದು ಯಾಕೆ ಇಲಾಖೆಗಳು ಒಪ್ಪಿಸ್ಬೇಕು ಇವ್ರಿಗೆ ಒಂದೊಂದು ಇಲಾಖೆಗಳು? ನಾವು ಏನಿಲ್ಲ, ಇವ್ರು ಏನಾರ ಪವನ್ ವಿದ್ಯುತ್ ಶಕ್ತಿಯವರು ಎಲ್ಲ ರೈತರಿಗೆ 40 ಲಕ್ಷ ರೂಪಾಯಿ ಕೊಡ್ಬೇಕು ಪ್ರತಿ ಎಕರೆಗೆ. ಇವ್ರು 6 ಎಕರೆ ಏನು ತೊಗೊಳ್ತಾರೆ, 10 ಎಕರೆ ತೊಗೊಳ್ಬೇಕು. ಸರ್ಕಾರ ಪರ್ಮಿಷನ್ ಕೊಟ್ಟದ 10 ಎಕರೆ ತೋರಿ, ಪ್ರತಿ ಎಕರೆ 40 ತೊಗೊಂಡ್ರೆ 4 ಕೋಟಿ ರೂಪಾಯಿ ಆಗ್ತದೆ ಪ್ರತಿ ರೈತರಿಗೆ. ಅದು ಕೊಡ್ರಿ, ತೊಗೋರಿ. ಇದ್ದಿಲ್ಲ ಅಂದ್ರೆ ನಮ್ಗೆ ಅದು ನಮ್ಮ ಬಲ್ಲಿ ಹೊಲನೇ ತೊಗೋಬೇಡ್ರಿ. ರೈತರ ಬಲ್ಲಿ ನೀವೇ ಅನ್ಯಾಯ ತಾರತಮ್ಯ ಮಾಡಿರಿ. ಇದು ಯಾಕೆ ಹಂಗಂದ್ರೆ ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಲ್ಲಿ ಯಾದಗಿರಿ ಕಲಬುರಗಿ ಅದು ಜಿಯೋಗ್ರಫಿಕ್ ಇಂಡಿಕೇಶನ್ ನಿಮ್ಗೆ ಹೇಳೋದಲ್ಲ, ಜಿಯಾಟ್ ಆಗತ್ತೆ ತೊಗರಿಗೆ ಅತ್ಯುತ್ತಮ ಗುಣಮಟ್ಟ ಅಂತೇಳಿ ವೈಜ್ಞಾನಿಕವಾಗಿ ಪ್ರೂವ್ ಆಗ್ಯದ. ಅದಕ್ಕೆ ನೀವು ಬೆಲೆ ನಮಗೆ 20,000 ಕ್ವಿಂಟಲ್ ಮಾಡಿರಿ. ಹಂಗಂದ್ರೆ ಕರ್ನಾಟಕದ ಎಕ್ಕಿರು ನೀವು ಯಾಕೆ ಕೊಡ್ಬೇಕು? ಎಲ್ಲ ಕಡೆ ಒಂದೇ ರೇಟ್ ಹಾಕಿ ಕೊಡ್ಬೇಕು ನಾವು. ಹಂಗಂದ್ರೆ ನೀವು ಬಾಗಲಕೋಟೆಗೊಂದು, ಬಿಜಾಪುರಕ್ಕೊಂದು, ಬೆಳಗಾವಿಗೊಂದು ಯಾಕೆ ಕಬ್ಬಿನ ರೇಟ್ ಕೊಡ್ತೀರಿ? ಕಬ್ಬಿನ ರೇಟ್ನು ಎಲ್ಲರಿಗೂ ಒಂದೇ ಕೊಡ್ರಿ. ಹಂಗಂದ್ರೆ ನಮ್ಮವ್ರಿಗೆ ಇಲ್ಲಿ 3,000 ಕೊಡ್ತೀರಿ, ನೀವು ಅಲ್ಲಿ 3,300 ಕೊಡ್ತೀರಿ, ಮತ್ತೊಂದು ಕೊಟ್ಟು ಎಷ್ಟೋ ಕೊಡ್ತೀರಿ. ಅದು ಯಾಕೆ ತಾರತಮ್ಯ? ಸರ್ಕಾರ ತಪ್ಪೇ ಅಲ್ಲ, ಇದು ಧೋರಣೆನೇ ಅಲ್ಲ ಸರ್ಕಾರದೇ. ಎರಡು ರೈತರ ವಿಷಯ ಬಂದಾಗ ಅಂದ್ರೆ ಎಲ್ಲೋ ಒಂದು ನಮಗೇನಪ್ಪ ಅಂದ್ರೆ ಕಾಣದ ಕೈಗಳಿದ್ರೆ ಕೈ ಮಾಡ್ತಾರೆ. ಇದು ಸಂಶಯ ಅದ ನಮಗೆ ಎಲ್ಲರ ಮ್ಯಾಗ. ಎಲ್ಲರಿಗೆ ಏನಪ್ಪ ಅಂದ್ರೆ ನಮ್ಮಲ್ಲೇ ಬ್ರೋಕರ್ ಇಟ್ಕೊಂಡಿರ್ತಾರೆ. ಸಿದ್ದುಂದೇನು, ಮೇಷ್ ಏನು, ಸೋಮಣ್ಣ ಯಾರು ಇರ್ತಾರೆ ನಮ್ಮ ಮಗಳಾಗ. ಒಬ್ರಿಗೆ ಹಿಡಿಯೋದು ನಿಮ್ದು ಏನದ ಅನ್ನೋದು ಇವ್ರಿಗೆ ಒಬ್ಬರೇ. ನಮ್ಮಲ್ಲೇ ರೈತರು ನಮ್ಮ ಕೊಲೆಪ್ಸ್ ಮಾಡೋದು ಅವ್ರಿಗೆ ಅವರೇ. ತೋಮಮ್ಮ ಇದ್ರಾಗ ಏನು ಬೆಳೆಯಲ್ಲ, ಇದ್ರಾಗ ಏನಾಗ್ತದೆ, ಇದ್ರಾಗ ಏನು ಬರ್ತದೆ. ನಮ್ಮಲ್ಲಿ ಸದ್ಯಕ್ಕೆ ಏನು ಬೆಳೆಯೋಂಥ ಮಳೆ ಇರ್ತಾವೆ, ನಾವು ಮಳೆ ಮ್ಯಾಗೆ ಅವಲಂಬಿತ ಇರ್ತೀವಿ. ಹಂಗಂದ್ರೆ ಸರ್ಕಾರ 800 ಕೋಟಿ ನಂಬಲ್ಲಿ ಖರ್ಚು ಮಾಡಿ ಅಮರ್ ಜನ್ಮಿ ನೀರು ಕೆರೆಗಳಿಗೆ ನೀರು ತುಂಬಿಸೋಗುತ್ತೆ ಭೀಮಾ ನದಿಯಿಂದ. ಅದು ಇರೋದ್ರಿಂದ ಏನು ಪ್ರಯೋಜನ? ನಮ್ಮ ತಾಲೂಕಿಂದ 2,000 ಎಕರೆ ನಾವು ಕೊಟ್ಟ ಮ್ಯಾಗ ನಮ್ಗೆ ಅದರಿಂದ ಏನು ಪ್ರಯೋಜನ? ಹೊಣನೆ ಮಾರ್ಕೊಂಡ ಮ್ಯಾಗ ನಾವು ಗುಳೇನೆ ಹೋಗ್ಬೇಕಲ್ಲ ರೈತರು. ನಮ್ಮಲ್ಲಿ ಹೊಲನೇ ಇಲ್ಲ ಅಂದ್ರೆ ನೀವು ಇದು ಕೊಟ್ಟು ಏನು ಪ್ರಯೋಜನ ಅದ ನಮಗೆ? ರೈತರು ಅಲ್ಲೇ ರೈತರಿಗೆಲ್ಲ ಅನ್ಸೋಗತ್ತಾರೆ. ನಮ್ಮಂಥವ್ರು ಕೇಳಕ್ಕೆ ಬಂದ್ರೆ ನನಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಒಂದು ಸ್ಟೇಜ್ ಹೊಡ್ಲಿಕ್ಕೆ ಬಿಸಿಲಾಗ ಕುಣಿಸ್ಯಾರ ಇವತ್ತು ನಮಗೆ. ಸ್ಥಳೀಯ ಶಾಸಕರು ನಾವು ಯಾರ ಮ್ಯಾಗೂ ಬೇಲ್ ಮಾಡೋ ಎಲ್ಲರದಿದ್ರಾಗ ಏನದ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ರೈತರಿಗೆ ಎಲ್ಲರೂ ಏನು ಮಾಡಿದ್ರೆ ಆಫೀಸ್ಗಳು ಕೂಡ ಅಂದಿಸ್ತಾರೆ. ಒಂದು 5 ನಿಮಿಷ ಯಾವ ಗಾಡಿ ಅಂದಿದ್ರೆ ಪೊಲೀಸರಲ್ಲಿ ಇರ್ತಾರೆ. ದುನಿಯಾ ತೋಲ್ ಕ್ರೈಮ್ ಅಲ್ಲಗತ್ತವ, ಜೀವ ಹೋಗತ್ತವ, ಏನೋ ಅಲ್ಲಗತ್ತವ, ಅಲ್ಲಿ ಯಾರೂ ಬರೋದು ಕೇಳಲ್ಲ. ಇಲ್ಲಿ ಏನೇ ಆದರೆ 5 ನಿಮಿಷದಲ್ಲಿ ಪೊಲೀಸರು ಹಾಜರಿರ್ತಾರೆ. ಇದು ಯಾರು ಏನು ತಿಳ್ಕೊಬೇಕು? ಸಂಶಯ ಬರಲ್ಲ ಜನರಿಗೆ. ತಹಸೀಲ್ದಾರ್ ಕೇಳ್ತಾರೆ ನಮ್ಮ ಸಂಬಂಧ ಇಲ್ಲ ಅಂತಾರೆ. ಪೊಲೀಸ್ ಇಲಾಖೆಗೆ ಹೋಗ್ರಿ, ಫಾರೆಸ್ಟ್ ಹೋಗ್ರಿ, ಯಾವ ಇಲಾಖೆಗೆ ಹೋಗ್ರಿ, ಯಾರು ನಮಗೆ ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಎಲ್ಲರೂ ಅವ್ರು ಕೈಗೊಂಬ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿರೋಳಿಯ ಶಿವಬಸವ ಸ್ವಾಮೀಜಿ, ಮಾಷಾಳದ ಮರುಳದ್ದೆ ಸ್ವಾಮೀಜಿ ಮಾತನಾಡಿ, ಹೋರಾಟಕ್ಕೆ ಎಲ್ಲ ರೈತರು ಪಕ್ಷಭೇದ ಮರೆತು ಬೆಂಬಲಿಸಿದರೆ ಮಾತ್ರ ರೈತರಿಗೆ ನ್ಯಾಯ ದೊರೆಯಲಿದೆ. ಈ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸಲು ತಿಳಿಸಿದರು. ನಮ್ಗೆ ಪುರಾಣ ಪ್ರವಚನ ಮಾಡ್ಲಿಕ್ಕೂ ಇಡ್ಲಿಕ್ಕೂ ನಮ್ಗೆ ಆಗೋಲ್ದು. ಬರೇ ಹೋರಾಟದಾಗೆ ಭಾಗಿಯಾಗೋದು, ಬರೇ ರೈತರ ಪರವಾಗಿ ಹೋರಾಟಕ್ಕೆ ಹೋಲಾಗತ್ತೀವಿ. ನಿಜವಾಗಲೂ ಇಲ್ಲೆಲ್ಲ ಬಹಳ ಜನ ಎಲ್ಲರೂ ಮಾತಾಡಿದ್ರು, ಬಹಳ ಶಿಸ್ತಾಗಿ ಮಾತಾಡಿದ್ರು, ಅದ್ರ ಬಗ್ಗೆ ಹೇಳಿದ್ರು. ನಾನು ಉಪವಾಸನೂ ಕುಡಿರ್ತೀವಿ ಅಂತಂದ್ರು. ನಾನು ಒಂದು ರೈತರಲ್ಲಿ ಕೈ ಮುಗಿತೀನಿ, ಯಾವತ್ತು ಉಪವಾಸ ಕುಡ್ಲಿಕ್ಕೆ ಹೋಗ್ಬೇಡಿ. ಉಪವಾಸ ಎದಕ್ಕೆ ಕುಡಿರ್ತೀರಿ ನೀವು? ಮರ್ಜರಿ 4 ಹೊತ್ತು ಊಟ ಮಾಡಿ ಹೋರಾಟ ಮಾಡ್ಬೇಕು. ಉಪವಾಸ ಎದಕ್ಕೆ ಕುಡಿರ್ತೀರಿ? ನೀವೇ ಇಡೀ ದೇಶಕ್ಕೆ ಅನ್ನೋಕ್ಕೂ ರೈತ ಉಪವಾಸ ಬಿದ್ದಾನಂತಂದ್ರ ಅವ್ರಿಗೆ ತೀರಾ ಸೊಕ್ಕ ಬರ್ತದ. ನಾನು ಒಂದೇ ಮಾತು ಹೇಳ್ತೀನಿ, ನೀವು ಉಪವಾಸ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಮಾತ್ರ ಒಂದೇ ಮಾತು ಹೇಳ್ತೀನಿ. ಬಹಳ ಜನ ಎಲ್ಲ ಈಗ ಆಲ್ರೆಡಿ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾರ. ನಂದು ನಾನು ಹೇಳ್ತೇನೆ, ನೇರವಾಗಿ ಮಾತಾಡ್ತೀನಿ ನಾನು. ಅದ್ರೆಲ್ಲ ಈಗೇನು ಪವನ ವಿದ್ಯುತ್ ಉತ್ಪಾದಕರಾಗ್ಲಿ ಮತ್ತೆ ಏನು ತಾಲೂಕು ಆಡಳಿತ ಅಂತಿರಲ್ಲ, ಇವಿಷ್ಟೇ ಮಾಡಿಲ್ಲ ತಮ್ಮ. ಮೇನ್ ಅಂದ್ರೆ ಫೈಲ್ ಪ್ರಾಜೆಕ್ಟ್ ಬಿದ್ದಿದೆ, ವಿಧಾನಸಭೆ ಬಿದ್ದಿರ್ತದೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮಹೇಶ್ ಮುನ್ನೋಳಿ, ಅಜಿತ್ ಕಮಲಾಪುರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಆಳಂದ್. ಎಲ್ಲ ರೈತರು ಭಾಗವಹಿಸಿದ್ದೀವಿ ನಾವು. ಈ ಪವನ ವಿದ್ಯುತ್ ಫ್ಯಾನ್ಗಳಿಲ್ಲಿ ಬರಬೇಕಾದ್ರೆ ಇದರಿಂದ ಮಳೆ ಕಡಿಮೆ ಆಗ್ತದಂತ ನಮಗೆ ಮುಂಚೆನೇ ಗೊತ್ತಿರಲಿಲ್ಲ. ಆದ್ರೆ ನಾವು ಅವಾಗೆ ಹೋರಾಟ ಮಾಡಿ ಇದೆಲ್ಲ ನಿಲ್ಲಿಸ್ಬಿಡ್ತಿದ್ವಿ. ಇದರಿಂದ ಮಳೆ ಬರಲ್ಲ. ಈಗ ಮಾದನಿಪ್ಪರ್ಗ ಸರ್ಕಲ್ 10 ವರ್ಷ ಆಯ್ತು, ಸುಮಾರು 10 ವರ್ಷ ಆಯ್ತು ಆ ಕಡೆ ಕೊಟ್ಟಿದ್ದಾರೆ. ಆ ಕಡೆ ನಮ್ಮ ಕಡೆ ಈ ಭಾಗಕ್ಕಿಂತ ಆ ಕಡೆ 10-20% ಹೆಚ್ಚಿಗೆ ಅಂತರ್ಜಲ ಕಡಿಮೆ ಆಗಿದೆ. ಇದರ ಎಫೆಕ್ಟ್ ಇನ್ನು ಫ್ಯೂಚರ್ನಾಗ ಆಗ್ತದೆ. ಮುಂದಿನ ಪೀಳಿಗೆಗಳು ನಮಗೆಲ್ಲ ಬೈಬಾರ್ದು, ನೀವು ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಧ್ವನಿ ಎತ್ತಿಲ್ಲ ಅಂತ ಅಂದ್ಕೊಂಡು ಕೇಳ್ತಾರೆ ಅಂಥೇಳಿ ನಾವು ನಮ್ಮ ಜಮೀನುಗಳು ಮುಂದಿನ ಪೀಳಿಗೆಗೆ ಉಳಿಸ್ಬೇಕಂತ
ನಾವು ಇವತ್ತು ಹೋರಾಟ ಸಿದ್ದೋಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಸುಮಾರು 500ಕ್ಕಿಂತ ಹೆಚ್ಚಿಗೆ ರೈತರು ಬಂದು ನಾವು ಇವತ್ತು ಹೋರಾಟ ಮಾಡೀವಿ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಆಡಳಿತ ಅಧಿಕಾರಿಗಳು ಸ್ಪಂದಿಸಬೇಕು. ಇದರಿಂದ ಮುಂದೆ ಭಾಳಷ್ಟು ಮಾರಕ ಅದ ನಮ್ಗೆ. ಮತ್ತು ರೈತರಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರು ಸಾಲಿಡ್ ಇದ್ದಾರೆ ಅವರಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಪ್ರಬಲವಾಗಿ ಧ್ವನಿ ಎತ್ತಾರೆ ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸಾಮಾನ್ಯ ರೈತರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಅವರಿಗೆ ಯಾವುದೂ ದುಡ್ಡು ಸೇರ್ತಾ ಇಲ್ಲ. ಹೌದು, ನಮ್ಮ ಭಾಗದ ಹೆಚ್ಚಿಗೆ ಎಲ್ಲಿ ಅಂಬೇಡ ಮತ್ತು ಹಿರೋಳಿ ಪ್ರಾಜೆಕ್ಟ್. ಸೊ ಈ ಭಾಗದ ರೈತರಿಗೆ ಹೆಚ್ಚಿಗೆ ಅನ್ಯಾಯ ಆಗ್ಯದ. ನಮ್ಮ ಭಾಗದ ರೈತರು ಜಾಸ್ತಿ ಭಾಗವಹಿಸಿದ್ದಾರೆ. ನಾವು ನಮ್ಮ ಈ ಕಡೆ ಪಡಸಾವಳಿ, ಮಂಟಗಿ, ನೀರ್ಗುಡಿ ಈ ಕಡೆ ಭೀ ಮುಂದೆ ಪ್ರಾಜೆಕ್ಟ್ ಚಾಲೂ ಆಗ್ತಾ ಇದ್ದಾವೆ. ಆ ರೈತರು ಇವಾಗೇ ಹುಷಾರಾಗಿ ಎಷ್ಟು ಅಮೌಂಟಿಗೆ ನಿಮ್ಮ ಜಮೀನು ಕೊಡಬೇಕು, ನೀವು ಈಗಲೇ ಹುಷಾರಾಗಿ ಅಂತೇಳಿ ನಮ್ಮ ರೈತರು ಕೂಡ ನಾವು ಕರ್ಕೊಂಡ್ಬಂದೀವಿ. ಮಹೇಶ್ ಮುನೋಳಿ ನೀಡಿದ್ದಾರೆ ಅಧಿಕಾರಿಗಳಿಗೆ. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಿದ್ದರೆ ಮುಂದಿನ ನಡೆ ಏನು? ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿದ್ದರೆ ಮುಂದಿನ ಬೇಡಿಕೆ ನಾವು ಇಲ್ಲಿ ಸರ್ಕಾರದ ನಿಯಮ ಅನುಸಾರವಾಗಿಯೇ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂದ್ಕೇಸಿ ಎಲ್ಲರೂ ಇದು ಮಾಡ್ತೀವಿ ರೀ. ನಾನು ಅಂಬೇವಾಡ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ರೀ. ನಾವು ಅಂಬೇವಾಡದ ಗ್ರಾಮದಲ್ಲಿ 12 ಲೊಕೇಶನ್ ಅವ್ರವ್ರು ಸರ್. 12 ಲೊಕೇಶನ್ದಾಗ ಎಲ್ಲ ರೈತರಿಗೆ ಏನು ಮಾಡ್ಯಾರಿ, ಫಸ್ಟ್ ಅವ್ರಿಗೆ ಹೇಳೋದೊಂದು, ನಿಮ್ಮ ಹೊಲ ಇಷ್ಟಕ್ಕೂ ತೋತೇವೆ, 10 ಲಕ್ಷ ರೂಪಾಯಿಗೆ 1 ಎಕರೆ ನಿಮ್ಮ ಹೊಲ ತೋತೇವೆ ಅದಕ್ಕೆ ರೈತರಿಗೆ ಮನವೊಲಿಸಿ ಇಲ್ಲಿ ರೈಟ್ ಆಫೀಸನಾಗ ತರೋದು. ಅವ್ರಿಗೆ ಏನೂ ಒಟ್ಟ ಟೈಮೇ ಕೊಡೋದಿಲ್ಲ ಸರ್. ಅವ್ರಿಗೆ ಹಾಗೆ ಬರ್ರಿ ಪಟ್ನೆ ಸಹಿ ಮಾಡಿರಿ ಎಷ್ಟು ಅವ್ರು ಸರ್ ಹೇಳಿದ್ರಲ್ಲ 52 ಸಹಿ ಮಾಡ್ಕೋತಾರೆ ಅವ್ರು ಸರ್. ಅವ್ರು 52 ಒಬ್ಬರು ಇಲ್ಲಾಂದ್ರೆ 10-20 ಜನ ಸಹಿ ಮಾಡ್ಕೊತಾರೆ. ಮಾಡ್ಕೊಂಡು ಹಾಗೆ ಚೆಕ್ ಕೊಡ್ತಾರೆ, ಅವ್ರಿಗೆ ಮನೆಗೆ ಕಳಿಸ್ತಾರೆ. ಪಾಪ ಅವ್ರಿಗೆ ಓದ್ಲಿಕ್ಕೆ ಬರಲ್ಲ, ಏನು ಬರಲ್ಲ. ಅವ್ರು ಹೋಗಿ ಮನ್ಯಾಗ ನೋಡಿದ್ರ ಬಳಕ ಇದು ವಿಷಯ ಗೊತ್ತಾದ ಬಳಕ ಅವ್ರ ಆಫೀಸ್ಗೆ ಹೋದ ಬಳಕ ಏನಿಲ್ಲ ಸರ್, ಅವಾಗೇನು ನೋಡ್ಬೋಗಿತ್ತಾಗಿತ್ತಲ್ಲ, ಅವಾಗೇ ಹೇಳಬೇಕು. ಈಗೆಲ್ಲ ರೈತರಾಗಿ ಅದೇನು ಮಾಡೋಕ್ಕಾಗಲ್ಲ. ಈಗ ನೀವು ಏನು ಮಾಡ್ತೀರಿ ನೋಡೋದಕ್ಕೆ ಹಿಂಗೆ ಅವರು ಆಫೀಸ್ದವರು ನಮ್ಮ ಕೂಡ ಹಿಂಗೆ ಸ್ಪಂದಿಸ್ಲಿಕ್ಕೆ ಸರ. ಅದಕ್ಕೆ ಸರ್ ನೋಡಿರಿ, ಈಗ ನಾವು ಎಲ್ಲ ಸಮಸ್ಯೆ ಎದುರಾಗಿ ಎಲ್ಲ ಈಗ ಯೂನಿಟಿ ಒಂದು ಪ್ರತಿಭಟನೆ ಮುಖಾಂತರ ಒಂದು ವಿಶೇಷ ಇದು ಕೊಡಬೇಕು, ಎಚ್ಚರಿಕೆ ಕೊಡಬೇಕು ಅಂದ್ಕೇಸಿ ನಾವು ಎಲ್ಲರೂ ಅಂಬೇವಾಡ ರೈತರು ಎಲ್ಲರೂ ಗೋಳೆಯಾಗಿ ಇದು ಮಾಡಿದ್ದೆವು. ಒಂದು ವೇಳೆ ಇವರು ನಮ್ಮ ಏನು ನಡವಳಿಕೆ ಅರ್ಜಿದಾಗ ಕೊಟ್ಟಿದ್ದೆವು ಮಾಡಿಲ್ಲ ಅಂದ್ರೆ ನಮ್ಮ ಅಂಬೇವಾಡದಲ್ಲಿ ಒಂದು ಲೊಕೇಶನ್ ಅವ್ರಿಗೆ ತಯಾರು ಮಾಡ್ಲಿಕ್ಕೆ ಕೊಡಲ್ಲ. ಏನೋ ಆಗಲಿ, ಅವರೆಲ್ಲ ಗಾಡಿ ಬರಲಿ ಏನು ಬರಲಿ ಎಲ್ಲ ರೈತರು ಕೂಡಿನೂ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂದ್ಕೇಸಿ ನಿಮ್ಮ ಚಾನೆಲ್ ಮುಖಾಂತರ ನಾವು ಇದು ಮಾಡ್ಕೊತೀವಿ. ನಮಸ್ಕಾರ. ನಮ್ಮ ಹೆಸರು ಸರ್ದಾರ್ ಪಟೇಲ್, ಗ್ರಾಮ ಪಂಚಾಯತ್ ಸದಸ್ಯ, ಅಂಬೇವಾಡ, ಸವಳೇಶ್ವರ ಗ್ರಾಮ ಪಂಚಾಯತ್.